ಕುತ್ಕೊಳ್ಳಿ. ಸಾಹೇಬ್ ಬಿಸಿ ಇದ್ದಾರೆ. ಸಾಹೇಬ್ ಗಮನ ತಂದ್ಬಿಟ್ಟು ಸಾಹೇಬ್ ಗಮನ ತಂದ್ಬಿಟ್ಟು ಕುತ್ಕೊಳ್ಬಾರಿ. ಇಲ್ಲ ಬಂದಿದ್ದಾರೆ ಹಾಸ್ಪಿಟ್ಲಿಂದ ಬಳ ಮಾತಾಡ್ತೀರಾ? ಯಾವಾಗ ಜನವರಿದ ನಾವು ನಮ್ಮ ಜಮೀನು ಯಾಕೆ ಉಳ್ತಾ ಇದೆಯಾ ಅಂತ ಕೇಳಿದಾಗ ಹೋಗಿ ಅವ್ರು ಏನು ಹೇಳ್ತಾರೆ, ನಿಂದೇನೈತೆ ಎತ್ಕೊಂಬರೋದು ಅಂತೇಳಿ, ನಮ್ಮದೇ ಇರೋದು ನಮ್ಮ ತಾತಂದು ಇರೋದು ಅಂತ ಹೇಳಿದ್ರೆ ಹೋಗಿ ಅವರು ಅಲ್ಲಿ ಉಳುಮೆ ಮಾಡ್ಬೇಕಾದ್ರೆ ಹೋಗಿ ಕೇಳಿದ್ರೆ ಈ ಥರ ಎಲ್ಲ ಮಾತಾಡ್ತಾರೆ. ಕೇಳಿದ್ದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಅಪ್ಪನ್ನ ನಮ್ಮ ಅತ್ತೆನೇನು ಮಾಡ್ತಾರೆ ಅಂದರೆ ಹೊಡಿತಾರೆ. ಯಾವ ಥರ ಹೊಡೆದಿದ್ದಾರೆ ಅಂದರೆ ಕೆಳಗಡೆ ಟ್ಯಾಕ್ಟ್ರಿ ಹತ್ತಿಸಿ ಈ ಥರ ಎಲ್ಲ ಮಾಡಿದ್ದಾರೆ. ಹಾಗೆ ನಮ್ಮ ಅತ್ತೆ ಏನು ಮಾಡ್ತಾರೆ ಅಂದರೆ ಅವ್ರ ಸೀರೆಗಳೆಲ್ಲ ಎಳೆದು ಎಲ್ಲ ಇದು ಮಾಡ್ತಾರೆ. ಅದಾದಮೇಲೆ ನನಗೆ ಬಂದು ಇಲ್ಲಿ ಕಪಾಳಕ್ಕೆಲ್ಲ ಹೊಡಿತಾರೆ, ಬಾಯಲ್ಲೆಲ್ಲ ರಕ್ತ ಬಂತು. ಎಲ್ಲ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ದಾಖಲೆ ಮಾಡಿ ಹಾಸ್ಪಿಟ್ಲಲ್ಲಿಂದ ಬಂದು ನಾವು ಇದೇ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀವಿ. 26ನೇ ತಾರೀಕು 1ನೇ ತಿಂಗಳು 2025ನೇ ತಾರೀಕು ಈ ದಿನ. ಅವಾಗ ಏನು ಮಾಡ್ತಾರೆ ಅಂದರೆ ದಾಖಲೆ ದೂರು ಮಾಡಿದರೂ ಸಹ ಇಲ್ಲಿವರೆಗೂ ಏನು ಇವತ್ತು ನಿನ್ನೆ 18/2/2025 ಏನೋ ಅಧಿಕಾರಿಗಳು ನಿರ್ಲಕ್ಷ್ಯ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ನಮ್ಮನ್ನು ಡೈಲಿ ಬನ್ನಿ ಅಂತ ಕರ್ಕೊಳ್ತಾರೆ. ಅವ್ರನ್ನ ಕರೆಸ್ದಿರಾನೆ ನಮ್ಗೆ ನ್ಯಾಯ ಕೊಡ್ದಿರ ಇದು ಮಾಡ್ತಾರೆ. ಅದಾದಮೇಲೆ ನಾವು ಇವತ್ತು ನಿನ್ನೆ ಏನು ಬಂದ್ವಿ 18ನೇ ತಾರೀಕು ಸಂಘಟನೆ ಮೂಲಕ ಬಂದಿದ್ದೀವಿ. ಇಲ್ಲಿಂದ ನಾವು 26ನೇ ತಾರೀಕು ದೂರು ಇವ್ರು ಕೇಳಿದಾಗ ಅವರು ನಿರ್ಲಕ್ಷಣೆ ಮಾಡ್ತಾರೆ. ಇಲ್ಲಿ ದೂರಿಲ್ಲ, MLC ಇಲ್ಲ ಅಂತ ನಿರ್ಲಕ್ಷಣೆ ಮಾಡಿರ್ತಾರೆ. ಆಮೇಲೆ ಮರು ಅರ್ಜಿ ಕೊಡಿ ಅಂತ ಹೇಳ್ತಾರೆ. ಮರು ಕೊಟ್ಟಾಗ ನಾವು ನೆನ್ನೆ ಕೊಟ್ಬಿಟ್ಟು ಹೋದ್ಮೇಲೆ ಅವ್ರನ್ನ ಕರೆಸ್ತೀವಿ, 12:30 ಕರೆಸ್ತೀವಿ ಅಂತ 12 ಗಂಟೆಗೆ ಬಂದರೆ ಅವರು ಇಲ್ಲ ಬಂದಿಲ್ಲ ಆ ಥರ ಎಲ್ಲ ಮಾಡಿಕೊಂಡು ನೀವು FIR ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟು FIR ಎಲ್ಲ ಅವ್ರು ನೋಡಿದ್ರೆ ಅವ್ರು ಬಂದರೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ನಾವೇನು ಮಾಡಿದ್ವಿ 12 ಗಂಟೆ ಕಾದ್ರಿ, ಎಲ್ಲರೂ ಕಾದ್ರಿ, ಇವ್ರು ನಮಗೆ ನ್ಯಾಯವನ್ನು ಒದಗಿಸಿಲ್ಲ. ಅದೇ ಕಾರಣದಿಂದ ನಾವೇನು ಮಾಡ್ತೀವಿ, SP ಕೋಲಾರ SP ಸಾಹೇಬ್ರ ಹತ್ರ ಹೋಗ್ತೀವಿ. ಇದೇ 19/2025 SP ಸಾಹೇಬ್ರ ಹತ್ರ ಹೋಗ್ತೀವಿ. SP ಸಾಹೇಬ್ರ ಹತ್ರ ಹೋದಾಗ ಅವ್ರ ಹತ್ರ ನಾವು ದೂರು ದಾಖಲೆಯನ್ನು ಮಾಡಿದಾಗ SP ಸಾಹೇಬ್ರು ಏನು ಮಾಡ್ತಾರೆ ಅಂದರೆ ಇದೇ ಪೊಲೀಸ್ ಸ್ಟೇಷನ್ ವಸಂತ್ ಕುಮಾರ್ ಅನ್ನೋರು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ, ಏನಪ್ಪ ಈ ಥರ ರಾಮಪ್ಪ ಅನ್ನೋರು ಕಂಪ್ಲೇಂಟ್ ಬಂದಿದ್ದಾರೆ, ಈ ಥರ ಹೇಳ್ತಿದ್ದಾರೆ ಅಂತ. ವಸಂತ್ ಕುಮಾರ್ ಅವರು ಏನು ಹೇಳ್ತಾರೆ ಅಂದರೆ ನಾವು ನಿನ್ನೆ ಅಂದರೆ ಫೆಬ್ರವರಿ 11ನೇ ತಾರೀಕು ಡೇಟ್ ಇರುತ್ತೆ. ಆ ಡೇಟ್ವರೆಗೆ ಅವರು ಸ್ಟೇ ಆಗಿ ಕೊಟ್ಟಿರ್ತಾರೆ. ಆದರೆ ಇವರು ಅದೇ ಜಮೀನಲ್ಲಿ ಉಳುಮೆ ಮಾಡ್ತಾ ಇರ್ತಾರೆ. ಆದರೆ ಉಳುಮೆ ಮಾಡ್ತಕ್ಕಂಥ 26/1/2025ನೇ ತಾರೀಕು ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಇವರು ಜಮೀನಲ್ಲಿ ಉಳುಮೆ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ನಾರಾಯಣಪ್ಪ ಮತ್ತು ಅವ್ರ ಮಕ್ಕಳು ಮತ್ತು ಅವ್ರ ಮಗಳು ಎಲ್ಲರೂ ಅವರ ಸಹಕುಟುಂಬ ಸೇರಿ ಇವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಬರ್ತಾರೆ. ಅದು ಅಲ್ಲದೆ ಟ್ಯಾಕ್ಟರ್ ತಗೊಂಡು ಇವರ ಮೇಲೆ ಅಡಿಸಿ ಇವರನ್ನು ಕೊಲೆ ಮಾಡಲಿಕ್ಕೂ ಸಹ ಪ್ರಯತ್ನ ಪಡ್ತಾರೆ. ಇವರ ರಾಮಪ್ಪ ಅವರ ಕೈ ಮುರಿಯನ್ನು ಹೊಂದಿದ್ದಾರೆ. ಅದೇ ಅಲ್ಲದೆ ಅವ್ರ ಮಗನಾಗಿರ್ತಕ್ಕಂಥ ಚೇತನ್ ಅವ್ರ ಮೇಲೇನೂ ಸಹ ಹಲ್ಲೆ ಮಾಡ್ತಾರೆ. ಅವರ ತಂಗಿಯವ್ರ ಮೇಲೇನೂ ಹಲ್ಲೆ ಮಾಡಿ ಸೀರೆಯನ್ನು ಬಿಸಿ ಅವರೆಲ್ಲ ಬಟ್ಟೆಯೆಲ್ಲ ಹರಿದಾಕ್ತಾರೆ. ಅಷ್ಟೇ ಇಷ್ಟೆಲ್ಲ ಮಾಡಿದರೂ ಸಹ ಅದೇ ದಿನ 26/1/2025 ಮಾಲೂರು ಸ್ಟೇಷನ್ಗೆ ಬಂದು ಕಂಪ್ಲೇಂಟು ಕೊಟ್ಟಿರ್ತಾರೆ. ಆನಂತರ ಹಾಸ್ಪಿಟ್ಲಿಗೆ ಹೋಗಿ MLC ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಡಾಕ್ಯುಮೆಂಟು ಸಹ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಸಬ್ಮಿಟ್ ಮಾಡಿರ್ತಾರೆ. ಆದರೆ 26ನೇ ತಾರೀಕಿನಿಂದ ಇವತ್ತಿನವರೆಗೂ ಅವರು FIR ಮಾಡಿರ್ತಾ ಇಲ್ಲ. ಇವರಿಗೆ ಇಲ್ಲಿವರೆಗೆ ಅವರು ಸಾಲ ಮಾಡೋದು, ಇವ್ರನ್ನ ಸಾಯಿಸೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಊರಲ್ಲಿ ಇರೋಕ್ಕೂ ಸಹ ಅವರಿಗೆ ಭಯ ಆಗ್ತಾ ಇರುತ್ತೆ. ದಿನಾಲೂ ಪೊಲೀಸ್ ಸ್ಟೇಷನ್ ಬರ್ತಾರೆ, ಹೋಗ್ತಾರೆ. ಆದರೆ ಪೊಲೀಸರು ಯಾವ ರೀತಿಯಿಂದ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ. ನಾವು ನಿನ್ನೆ ಎಲ್ಲ ನಮ್ಮ ಹತ್ರ ಸಂಘಟನೆಯವ್ರ ಹತ್ರ ಬಂದರು, ಸರ್ ನಮ್ಗೆ ಈ ಥರ ಅನ್ಯಾಯ ಆಗಿದೆ, ನಮಗೇನಾದರೂ ಸಹಾಯ ಮಾಡಿ ಅಂತ ನಾವೆಲ್ಲರೂ ಸಂಘಟನೆಯವರೆಲ್ಲ ಸೇರಿಬಿಟ್ಟು ಈ ಪೊಲೀಸ್ ಸ್ಟೇಷನ್ ಬಂದುಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಡ್ತೀವಿ. ಕಂಪ್ಲೇಂಟ್ ಕೊಡಲಿಲ್ಲ. ನಾವು 26ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ಕಂಪ್ಲೇಂಟ್ ಏನಾಯಿತು ಅಂತಂದ್ಬಿಟ್ಟು ನಾವು ವಿಚಾರ ಮಾಡಿದಾಗ ಆ ಕಂಪ್ಲೇಂಟ್ನನ್ನು ಹುಡುಕ್ತಾರೆ ಅವರು. ಇವ್ರು ಕೊಟ್ಟಿರ್ತಕ್ಕಂಥ ದೂರನ್ನ ಹುಡುಕಿದಾಗ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಇವ್ರು ಕೊಟ್ಟಿರ್ತಕ್ಕಂಥ ದೂರೇ ಇಲ್ಲ. ಅಂದರೆ
ಆದರೆ ಇವರು ಪೊಲೀಸ್ ಏನು ಮಾಡ್ತಾ ಇರ್ತಾರೆ ಇವರು, ಆಮೇಲೆ ಹೇಳ್ತಾರೆ ಸರ್ಕಲ್ ಅವರು, ಆಮೇಲೆ ಆನಂದ್ ಅವ್ರಿಗೆ ಹೇಳ್ತಾರೆ ಅವ್ರಿಗೆ, ನೋಡ್ರಿ ಇವ್ರದ್ದು ಇನ್ನೊಂದು ದೂರನ್ನ ದಾಖಲಿಸಿ ಇವರೇ ಕೈ ಬರವಣಿಗೆಯಲ್ಲಿ ಇನ್ನೊಂದು ದೂರನ್ನ ತೊಗೊಳ್ಳಿ, ಇವ್ರಿಗೆ ತೊಗೊಂಡ್ಬಿಟ್ಟು FIR ಮಾಡಿ ಅಂತ ಹೇಳ್ತಾರೆ. ಅವಾಗ ನಿನ್ನೆ 18/2/2025 ನಾವು ಇವಾಗ ನಿನ್ನೆ ಮತ್ತೊಂದು ಸಾರಿ ಏನೋ ಕಂಪ್ಲೇಂಟ್ ಕೊಡ್ತೀವಿ, ನಾವು ದೂರು ಕೊಡ್ತೀವಿ. ಆದರೆ ಇವ್ರೇನು ಮಾಡ್ತಾರೆ, ನಮಗೆ ದೂರನ್ನು ದಾಖಲಿಸ್ಕೊಳ್ಳೋದೇ ನಾಳೆ ಕರೆಸ್ತೀನಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಅವರು. ನಾಳೆ ಬನ್ನಿ FIR ಮಾಡ್ತೀನಿ ಅಂತ ಹೇಳ್ತಾರೆ. ನಾವು ಇವತ್ತು 19/2/2025 ಬೆಳಿಗ್ಗೆ 10 ಗಂಟೆಗೆ ಬಂದ್ವಿ ನಾವು ಸ್ಟೇಷನ್ ಹತ್ರ. ಬಂದಾಗ ಅವ್ರು ಹೇಳ್ತಾರೆ ಇನ್ನು FIR ಮಾಡಿಲ್ಲ ವೇಟ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ವೇಟ್ ಮಾಡ್ತಾರೆ ಅಂತಂದರೆ ಇಲ್ಲಿ ಇನ್ನೊಂದು ರೀಸನ್ ಇದೆ. ಇವರ ಅಪೋಸಿಷನ್ ಏನಿದ್ದಾರಲ್ಲ, ಇವರ ಎದುರಾಳಿಗಳನ್ನು ಕರೆಸಿ ಅವರಿಂದ ಕಂಪ್ಲೇಂಟ್ ಬರ್ತಾರೆ. ಇವರ ಮೇಲೇ ಕಂಪ್ಲೇಂಟನ್ನು ತಗೊಂಡು ಆನಂತರ ಇವರು FIR ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅವಾಗಲೂ ಸಹ FIR ಮಾಡಲ್ಲ ಇವ್ರ ಮೇಲೆ. ಅವ್ರು ಕಂಪ್ಲೇಂಟ್ ತೊಗೊಂಡ್ಮೇಲೆ ನಮಗೆ ಇದೇ ಥರ ವೇಟ್ ಮಾಡ್ತಾ ಇರ್ತಾರೆ. ನಮಗೇನಾಯಿತು, ನಾವು ಹೋಗ್ಬಿಟ್ಟು SP ಅವ್ರಿಗೆ ದೂರು ಕೊಡ್ತೀವಿ, ಸರ್ ಈ ಥರ ಅನ್ಯಾಯ ಆಗಿದೆ, ನಿಮ್ಮ ಪೊಲೀಸ್ ಇಲಾಖೆಯವರು ಇವ್ರಿಗೆ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ತಾ ಇಲ್ಲ, ಇವರಿಗೆ ಅಲ್ಲಿ ಊರಲ್ಲಿ ಇರೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ, ಜೀವ ಭಯಕ್ಕೆ ಹಾನಿ ಇದೆ, ಇವ್ರನ್ನ ದಯವಿಟ್ಟು ಇವ್ರಿಗೆ ಪ್ರಾಣ ರಕ್ಷಣೆ ಕೊಡಬೇಕಂತಂದು ಹೋದಾಗೆ ಅವರು ಏನು ಮಾಡ್ತಾರೆ, ಇಲ್ಲ ನಾವು ನಿನ್ನೇನೆ FIR ಮಾಡಿದ್ದೀವಿ ಅಂತ ಬಿಟ್ಟು ಸುಳ್ಳು ಮಾಹಿತಿಯನ್ನು SP ಅವ್ರಿಗೆ ಕೊಡ್ತಾರೆ. ಇವರು ನಾವು ಬಂದು ನೋಡಿ ಇಲ್ಲ FIR ಆಗಿದೆ ಅಂತ ನೀವು ಹೋಗಿ FIR ಕಾಪಿ ಕೊಡ್ತಾರಂತ ಸ್ಟೇಷನ್ಗೆ ಬಂದಾಗ ಇಲ್ಲಿ ನೋಡಿದರೆ ಇವತ್ತು 19/2/2025 ಬೆಳಿಗ್ಗೆ ಮಧ್ಯಾಹ್ನ ರಾಮಪ್ಪ ಮತ್ತು ಅವ್ರ ಕುಟುಂಬದವರು ಏನಂತ ಹೇಳಿದ್ರೆ 26ನೇ ತಾರೀಕು 26/1/2025 ಅವ್ರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿರ್ತಾರೆ. ಅವ್ರ ಜಮೀನಲ್ಲಿ ಅವ್ರು ಉಳುಮೆ ಮಾಡಬೇಕಾದ್ರೆ ಅವರಿಗೆ ಬೇರೆಯವರು ಬಂದು ತೊಂದರೆ ಕೊಟ್ಟಿರ್ತಾರೆ, ಇದು ನಮ್ಮ ಜಮೀನು, ನೀವು ಉಳುಮೆ ಮಾಡಬೇಡ್ರಿ ಅಂತ. ಅದನ್ನ ಅವ್ರಿಗೆ ಯಾಕೆ ಮಾಡಬಾರ್ದು, ನಮ್ದಲ್ಲಿ ಸ್ಟೇ ಕಾಪಿ ಇದೆಯಲ್ಲ ಅಂತ ಕೇಳಿದಕ್ಕೆ ಇವ್ರ ಮೇಲೆ ಟ್ಯಾಕ್ಸಿ ಹಚ್ಚಿ ನೋಡಿ ಈ ಥರ ಎಲ್ಲ ಕೈಯೆಲ್ಲ ಅವ್ರ ಮೇಲೆ ಇಂಜೂರ್ ಮಾಡಿ ಅವ್ರಿಗೆ ಮನಸ್ಸೋ ಇಚ್ಛೆ ದೊಣ್ಣೆಗಳು ಮಚ್ಚುಗಳೆಲ್ಲ ಎತ್ಕೊಂಡು ಅವ್ರನ್ನ ಹೊಡೆದಿದ್ದಾರೆ. ಅವ್ರ ಮಗನ ಕಪಾಳಕ್ಕೆಲ್ಲ ಹೊಡೆದು ಅವಾಚ್ಯಗಳಿಂದ ನಿಂದಿಸಿ ಅವ್ರನ್ನ ಹೊಡೆದಿದ್ದಲ್ದೆ ಆ ಹೆಣ್ಮಗಳಾದಂಥ ಆ ತಾಯಿ ಸೀರೆನೆಲ್ಲ ಬಿಚ್ಚಿ ಪಬ್ಲಿಕ್ಕಲ್ಲಿ ಅವಮಾನ ಮಾಡಿದ್ದಾರೆ. ಅದನ್ನು ಕಂಡು ಅವ್ರ ಕಣ್ಣೀರಿಟ್ಕೊಂಡು ಹೋಗಿ ಡಾಕ್ಟರ್ ಹತ್ರ MLC ಮಾಡಿಸಿ ನೋವುಗಳು ತಡಿಲಾಡ್ತೀರಾ ಬಂದು ಮಾಲೂರು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ 26/1/2025 ಕಂಪ್ಲೇಂಟ್ ಮಾಡಿದಾಗ ಇಲ್ಲಿರಂತ ಒಂದು ASI ಇವರು ಪೊಲೀಸ್ ಅಧಿಕಾರಿ ಆದಂತಹ ಒಬ್ಬರು ಆನಂದ್ ಸರ್ ಅವರು ನಿರ್ಲಕ್ಷ್ಯ ಮಾಡಿರ್ತಾರೆ. ಇವತ್ತು ಬನ್ರಿ, ನಾಳೆ ಬನ್ರಿ, ನಾಡದ್ ಬನ್ರಿ ಅಂತ. ಪಾಪ ಅವ್ರು ಪ್ರತಿದಿನ ತಿರುಗಿ ಸುಸ್ತಾಗ್ಬಿಟ್ಟು ಸಂಘಟನೆಗಳ ಮುಖಾಂತರವಾಗಿ ಅವ್ರು ಇವು ನ್ಯಾಯಕ್ಕಾಗಿ ನೆನ್ನೆ ಬರ್ತಾರೆ. ನೆನ್ನೆ ಬಂದಾಗ ನಾವು ಸಂಘಟನೆಯವ್ರು ಕೇಳಿದಾಗ ಹೇಳ್ತಾರೆ ಅವ್ರು ಯಾವುದೇ ರೀತಿ MLC ನಮಗೆ ಬಂದಿಲ್ಲ, ಅವ್ರ ದೂರು ಕೊಟ್ಟಿಲ್ಲ, ಅವ್ರ ದೂರು ನಮ್ಮಲ್ಲಿಲ್ಲ, ಮರು ಹೇಳಿಕೆ, ಮರು ಅರ್ಜಿಯನ್ನು ಕೊಡಿ ಅಂತ ಹೇಳ್ತಾರೆ. ಆವಾಗ ನಾವು ಮತ್ತೆ ಸರಿ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ಡಾಕ್ಟರ್ ಹತ್ರ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಚೆಕ್ ಮಾಡಿದಾಗ 26ನೇ ತಾರೀಕು 1ನೇ ತಿಂಗಳು 2025 ಇಸ್ವಿಯಲ್ಲಿರೋ ಒಂದು MLC ಇವ್ರು ಕಂಪ್ಲೇಂಟ್ ಕಳಿಸ್ಕೊಟ್ಟಿರ್ತಾರೆ. ಕಳಿಸ್ಕೊಟ್ಟಾಗ ನಾವು ಅದನ್ನ ಮತ್ತೆ ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆ ಮಾಡಿ ಸರಿ ಅಂತ ಹೇಳ್ಬಿಟ್ಟು ನಾವು ಅರ್ಜಿ ಬರ್ಕೊಟ್ರೆ ಅದಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಿ ನಾಳೆ ಬನ್ನಿ ಅಂತ ಹೇಳ್ತಾರೆ. ನಾವು ಇವತ್ತು 19ನೇ ತಾರೀಕು ಬರ್ತೀವಿ, ಬಂದ್ಬಿಟ್ಟು ಅವ್ರನ್ನ ಕರ್ಸಿದ್ದೀರಾ ಸರ್ ಅಂತ ಹೇಳಿದ್ರೆ ನಮಗೆ ಮೊದಲಿಗೆ ಅವ್ರನ್ನ ಕರೆಸಿ ಅವರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ, ಅವರು ಕೂಡ ಕೇಸ್ ಮಾಡಕ್ಕೆ ಹೇಳ್ತಾ ಇದ್ದಾರೆ, ನೀವೇ ಅವ್ರನ್ನ ಹೊಡೆದ್ಬಿಟ್ಟಿದ್ದೀರಿ ಅಂತ ಬೆದರಿಕೆ ಹಾಕ್ತಾರೆ. ಆ ಬೆದರಿಕೆ ಹಾಕ್ದಾಗ ನಾವೇನ್ ಮಾಡ್ತೀವಿ, ಕೋಲಾರ SP ಸರ್ ಹತ್ರ ಹೋಗ್ತೀವಿ. ನಮ್ಮ ಸಂಘಟನೆ ಮುಖಾಂತರವಾಗಿ ನೊಂದಿರೋ ಕುಟುಂಬದನ್ನ ಕರ್ಕೊಂಡು ನಾವು ಕೋಲಾರ SP ಸರ್ ಹತ್ರ ಹೋದಾಗ SP ಸರ್ ಅವರು ಕೇಳ್ತಾರೆ ಫೋನ್ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ್ ಸರ್ ಅವ್ರಿಗೆ, ಇಲ್ಲ ಸರ್ ಆಲ್ರೆಡಿ ನೆನ್ನೆ ನಾನು FIR ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ನೆನ್ನೆ FIR ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಸರಿ ಆಯ್ತು ಇಲ್ಲ ಸರ್ ಅಂತ ನಾವು ಹೇಳ್ತೀವಿ. SP ಸರ್ ಅವ್ರು ಹೇಳ್ತಾರೆ ಇಲ್ಲ ಆಗಿದೆಯಲ್ಲ, ನೀವು ಒಂದ್ ಬಾರಿ ಹೋಗಿ ಅಲ್ಲಿ ಒಂದ್ ವೇಳೆ ಹೋಗಿ ಅಲ್ಲಿ ನೋಡ್ರಿ, ಅಲ್ಲಿ FIR ಕಾಪಿ ನಿಮ್ಗೆ ಬರುತ್ತೆ ಅಂತ ಹೇಳ್ತಾರೆ. ನಾವ್ ಇಲ್ಲಿ ಬಂದಾಗ ಏನ್ ಮಾಡಿರ್ತಾರೆ, ನಾವು 18 ಮರುಬಾರಿ 26/1/2025 ಅಂತ ಕೊಟ್ಟಿರೋಂಥ ದೂರನ್ನ ಇವರು ಇಲ್ದೇನೆ ಮಾಡ್ಬಿಟ್ಟಿರ್ತಾರೆ, ಮಾಯ ಮಾಡ್ಬಿಟ್ಟು. ಎಷ್ಟು ಮಾತ್ರ ನಿರ್ಲಕ್ಷ್ಯ ಇದೆ ಅಂದ್ರೆ ಅಧಿಕಾರಿಗಳದ್ದು. ಬಡವರ ಕಣ್ಣೀರೇ ಅವ್ರಿಗೆ ಕಾಣಿಸಲ್ಲ ಅನ್ಸುತ್ತೆ, ಬೇರೆಯವರು ಇಲ್ಲಾರಂತ ಉಳ್ಳವರ ಜೋಬಲ್ಲಿರೋಂಥ ಹಣ ಅಷ್ಟೇ ಇವ್ರಿಗೆ ಕಾಣಿಸ್ತಾ ಇದೆ, ಬಡವ್ರ ಕಣ್ಣೀರು ಕಾಣಿಸ್ತಾ ಇಲ್ಲ. ಅದನ್ನ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಕಂಪ್ಲೇಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಮರು ಅರ್ಜಿ ದೂರ ತಗೊಂಡಿರ್ತಾರಲ್ಲ ಅದರಲ್ಲಿ ಡೇಟ್ ಚೇಂಜ್ ಮಾಡಿರ್ತಾರೆ. 18/2/2025 ಏನ್ ನಾವು ಕೊಟ್ಟಿರ್ತಿರೋ ದೂರು ಅದನ್ನ 19/2/2025 ಅಂತ ಹೇಳಿ ತಿದ್ದಿ FIR ಮಾಡಿರ್ತಾರೆ. ಆ FIR ಕಾಪಿಗೆ ನಾವು ಯಾವುದೇ ರೀತಿಯಾಗಿ ಕುಟುಂಬದವ್ರು ನೊಂದಿರೋ ಕುಟುಂಬದವರು ಒಪ್ಪಲಿಲ್ಲ,